ಇದು ಸಂಪೂರ್ಣ ನ್ಯೂಸ್ನ ಮೆಗಾ ಪೊಲಿಟಿಕಲ್ ಬ್ರೇಕಿಂಗ್. ಇದು ಸಂಪುಟ ವಿಸ್ತರಣೆಯಲ್ಲಿ ರಾಜ್ಯಕ್ಕೆ ಕಾದಿದೆಯಾ ಭಾರಿ ಶಾಕ್ ಅನ್ನುವಂತ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಇದು ಸಂಪೂರ್ಣ ನ್ಯೂಸ್ನ ಮೆಗಾ ಪೊಲಿಟಿಕಲ್ ಬ್ರೇಕಿಂಗ್. ಸಂಪುಟ ವಿಸ್ತರಣೆಯಲ್ಲಿ ರಾಜ್ಯಕ್ಕೆ ಕಾದಿದೆಯಾ ಭಾರಿ ಶಾಕ್. ಪಟ್ಟಿಕೊಂಡು ಹೋಗಿದ್ದ ಕೈ ನಾಯಕರಿಗೂ ಶಾಕ್ ಆಗುತ್ತಾ ಅನ್ನುವಂತ ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ರಾಜ್ಯದ ನಾಯಕರ ಪಟ್ಟಿ ನೋಡಿ ರಾಹುಲ್ ಕೆಂಡಾಮಂಡಲರಾಗಿದ್ದಾರೆ. ಯಾಕಂತ ಹೇಳಿದ್ರೆ ಜಂಜಿ ಯುಗದಲ್ಲಿ ಹಳಬರೆ ಯಾಕೆ ಅಂತ ಹೇಳಿ ಮತ್ತೆ ರಾಹುಲ್ ಗಾಂಧಿ ಪ್ರಶ್ನೆಯನ್ನ ಮಾಡಿದ್ದಾರಂತೆ. ಹಳಬರು 3 ರಿಂದ 4 ಜನ ಸಾಕು ಅಂದ್ರಂತೆ ರಾಹುಲ್ ಗಾಂಧಿ. ಹೊಸಬರು ಬೇಕು ಪೊಲಿಟಿಕಲ್ ಸಚಿವ ಸಂಪುಟದಲ್ಲಿ. ನೀವು ತಂದಿರೋ ಪಟ್ಟಿ ನಿಮ್ಮ ಕೈಯಲ್ಲೇ ಇರಲಿ ಅಂತ ಹೇಳಿರ್ತಕ್ಕಂಥದ್ದು ರಾಹುಲ್ ಗಾಂಧಿ. ಭಾನುವಾರ ನಾನೇ ಹೊಸ ಪಟ್ಟಿ ಕಳಿಸ್ತೇನೆ, ಅವರನ್ನೇ ಮಾಡಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರಂತೆ. ಕಾಂಗ್ರೆಸ್ ಸಾಂಸ್ಥಿಕ ಚೌಕಟ್ಟಿನಲ್ಲೇ ಬದಲಾವಣೆ ಆಗಬೇಕು. ಕೆಲಸ ಮಾಡಿದ ಹುಡುಗರ ಪಟ್ಟಿ ನಮ್ಮ ಸರ್ವೆಯಲ್ಲಿ ಸಿಕ್ಕಿದೆ ಹಾಗಂತೇಳಿ ರಾಹುಲ್ ಗಾಂಧಿ ಹೇಳಿದಾರಂತೆ. ಓಡಾಡಿ ಚುನಾವಣೆಗೆ ಪಕ್ಷ ಸಿದ್ಧ ಮಾಡುವವರು ಬೇಕು, ವಯಸ್ಸಾದವರು ಬೇಡ. ನೀವು ಬಣ ಅಂತ ಬಂದ್ರೆ ಪಕ್ಷ ಬೆಳೆಸೋರು ಯಾರು ಅಂತ ಹೇಳಿ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದ್ದಾರೆ. ನಾವು ಕಳಿಸೋ ಪಟ್ಟಿಯವರನ್ನೇ ಮಂತ್ರಿಯನ್ನಾಗಿ ಮಾಡಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿದ್ದಾರೆ. ರಾಜ್ಯ ನಾಯಕರಿಗೆ ಖಡಕ್ ಆಗಿ ಹೇಳಿದ್ದಾರೆ ರಾಹುಲ್ ಗಾಂಧಿ. ಎಸ್ ವೀಕ್ಷಕರೇ, ಇದು ಸಂಪೂರ್ಣ ನ್ಯೂಸ್ನ ಮೆಗಾ ಪೊಲಿಟಿಕಲ್ ಬ್ರೇಕಿಂಗ್ ಸುದ್ದಿಯನ್ನ ನಿಮ್ಮ ಟಿವಿಯಲ್ಲಿ ನೋಡ್ತಾ ಇದ್ದೀರಿ ನೀವು. ರಾಹುಲ್ ಗಾಂಧಿ ಅವರು ರಾಜ್ಯ ನಾಯಕರು ಕೊಟ್ಟಿರ್ತಕ್ಕಂಥ ಪಟ್ಟಿ ಏನಿದೆಯಲ್ಲ, ಆ ಪಟ್ಟಿಯನ್ನ ನೋಡಿ ಲಿಟ್ರಲಿ ಕೆಂಡಾಮಂಡಲರಾಗಿದ್ದಾರಂತೆ. ಏನ್ರಿ ಪಟ್ಟಿ ತಂದಿದ್ದೀರಾ, ಇದು ನಮ್ಮ ನಿರೀಕ್ಷೆ ಅಂತ ಇಲ್ವಲ್ರಿ ಇದು ಅಂತ ಹೇಳಿದ್ದಾರಂತೆ. ಎಂತ ಪಟ್ಟಿ ಒಯ್ದು ಕೊಟ್ಟಿದ್ರು ರಾಜ್ಯ ನಾಯಕರು. ಹಾಗಾದ್ರೆ ಬಹಳಷ್ಟು ಜನ ಹಳೆಯ ಸಚಿವರ ಪಟ್ಟಿ ಇರುವ ಲಿಸ್ಟನ್ನು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಬಿ ಕೆ ಹರಿಪ್ರಸಾದ್ ಅವರು 3 ಜನ ಒಂದೊಂದು ಲಿಸ್ಟನ್ನು ಕೊಟ್ಟಿದ್ರು. ಆ ಲಿಸ್ಟನ್ನು ನೋಡ್ತಿದ್ದಂತೆ ರಾಹುಲ್ ಗಾಂಧಿ ಸಿಟ್ಟಿಗೆದ್ದಿದ್ದಾರೆ. ಲಿಟ್ರಲಿ ಸಿಟ್ಟಿಗೆದ್ದಿದ್ದಾರೆ ಅವರು. ಜಂಜಿ ಯುಗ ಇದು. ವಯಸ್ಸಾದವರನ್ನ ಇಟ್ಕೊಂಡು ರಾಜ್ಯ ಸುತ್ತಿ ಅವರ ಕೈಯಲ್ಲಿ ಕೆಲಸ ಮಾಡೋಕ್ಕಾಗತ್ತಾ? ರಾಜ್ಯ ಸುತ್ತೋರು ಬೇಕು, ಪಕ್ಷ ಕಟ್ಟೋರು ಬೇಕು ಹಾಗಂತೇಳಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರಂತೆ. ಎಸ್ ವೀಕ್ಷಕರೇ ನೋಡಿ, ರಾಹುಲ್ ಕನಸಿನ ಹೊಸ ತಲೆಮಾರಿನ ಕಾಂಗ್ರೆಸ್ ಹೇಗಿರುತ್ತೆ ಹಾಗಾದ್ರೆ? ಒಂಚೂರು ಸುಳಿವು ಸಿಗದೆ ಕಂಗಾಲಾಗಿದ್ದಾರೆ ಡಿಕೆಶಿ ಮತ್ತು ಸಿದ್ದು. ಖರ್ಗೆ ಮೂಲಕ ಸಿದ್ದು ಡಿಕೆಶಿ ಹರಿಪ್ರಸಾದ್ಗೆ ಹೇಳಿಸಿದ್ದಾರೆ ರಾಹುಲ್ ಗಾಂಧಿ. ರಾಹುಲ್ ಸರಿಯಾಗಿ ಮಾತಿಗೂ ಸಿಗದೆ ಬರಿಗೈಯಲ್ಲಿ ಬಂದಿದ್ದಾರೆ ಲೀಡರ್ಸ್ ವಾಪಸ್. ಸುಮಾರು 16 ಜನ ಹೊಸ ಮುಖಗಳಿಗೆ ಸಚಿವ ಸ್ಥಾನ ಸಾಧ್ಯತೆ ಇದೆ. ಹೇಗಾದ್ರೆ ಯಾರು ಆ ಹೊಸ ಶಾಸಕರು? ಡಿಕೆ ಸಂಪುಟಕ್ಕೆ ಸೇರುವ ಆ ಹೊಸ ಮುಖಗಳು ಯಾವ್ಯಾವು? ರಾಹುಲ್ ಕನಸಿನ ಹೊಸ ತಲೆಮಾರಿನ ಕಾಂಗ್ರೆಸ್ ಹೇಗಿರುತ್ತೆ? ಡಿಕೆ ಸಂಪುಟದಲ್ಲಿ ಸೇರುವ ಆ ಹೊಸ ನಾಯಕರು ಅಥವಾ ಹೊಸ ಸಚಿವರು ಯಾರ್ಯಾರು? ಯಾರು ಸೇರಬಹುದು ಡಿಕೆ ಸಂಪುಟವನ್ನ? ರಾಹುಲ್ ಸೂಚಿಸುವ ಆ ಹೊಸ ಶಾಸಕ ಅಥವಾ ಇವ ರಾಜಕಾರಣಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಜಂಜಿ ಯುಗದಲ್ಲಿ ಹೊಸಬರು ಬೇಕು. 40 ರಿಂದ 50 ವರ್ಷದ ಅಥವಾ 55 ವರ್ಷದ ಒಳಗಿನ ಯುವಕರು ಬೇಕು. 15 ರಿಂದ 16 ಶಾಸಕರು ಹೊಸಬರೇ ಇರ್ತಾರೆ ಖಾಲಿ ಇರುವ 20 ಸಚಿವ ಸ್ಥಾನಗಳಲ್ಲಿ. ಯಾರವರು ಹಾಗಾದ್ರೆ? ಯಾರಿಗೆ ಸಿಗುತ್ತೆ ಈ ಭಾಗ್ಯ? ಡಿಕೆ ಸಂಪುಟದಲ್ಲಿ ಹೊಸದಾಗಿ ನೇಮಕ ಆಗುವ ಸಚಿವರು ಯಾರು ಹಾಗಾದ್ರೆ? ಬಹಳ ಕುತೂಹಲ ಮೂಡಿಸ್ತಾ ಇದೆ. ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ಕಳೆದ 15 ದಿನಗಳಿಂದ ಜೋರಾಗಿ ನಡೀತಾ ಇದೆ. ಕಳೆದ 5-6 ದಿನಗಳಿಂದ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ರು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಬಿ ಕೆ ಹರಿಪ್ರಸಾದ್ ಅವರು. ಆದರೆ
ರಾಹುಲ್ ಗಾಂಧಿ ಬಂದಿರತಕ್ಕಂಥ ಈ ಒಂದು ಹೇಳಿಕೆ ಅಥವಾ ಅವರ ನಿರ್ಧಾರ ಇದೆಯಲ್ಲ, ರಾಜ್ಯದ ನಾಯಕರಿಗೆ ಕಂಗಾಲಾಗಿ ಮಾಡಿಬಿಟ್ಟಿದೆ. ನಿಮ್ಮ ಬಣ ರಾಜಕೀಯ ನಮಗೆ ಬೇಡ, ನಿಮ್ಮ ಬಣದವರು ಅಥವಾ ಇನ್ನೊಂದು ಬಣದವರು ಬಣ ರಾಜಕೀಯ ನಮಗೆ ಬೇಡ ಅಂತ ಹೇಳಿ ಖುದ್ದಾಗಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅನ್ನುವಂತಹ ಮಾಹಿತಿಗಳು. ರಾಹುಲ್ ಗಾಂಧಿ ಅವರು ಖರ್ಗೆ ಮುಖಾಂತರ ಹೇಳಿಸಿದ್ದಾರೆ, ಖುದ್ದಾಗೇನು ಹೇಳಿಲ್ಲ, ಬಟ್ ಖರ್ಗೆ ಮುಖಾಂತರ ಹೇಳಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳಿಲ್ಲ. ಹಾಗಾದ್ರೆ ಬಹಳ ಕುತೂಹಲನೂ ಹೌದು, ರಾಜ್ಯದ ಜನರು ಕಾಯ್ತಾ ಇದ್ದಾರೆ, ಸಚಿವಾಕಾಂಕ್ಷಿಗಳು ಮಾತ್ರ ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ಇನ್ನೂ ಕುತೂಹಲ ಹೆಚ್ಚಿಸಿದೆ. ಹೊಸ ಸಚಿವರು ಯಾರಾಗ್ತಾರೆ ರಾಜ್ಯಕ್ಕೆ, ಅದು ಆ ಭಾಗ್ಯ ಯಾರಿಗೆ ಒಲಿಯುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ.